ಮೆದುಳು ತಿನ್ನುವ ಅಮೀಬಾ ಏನಿದು? ಕೇರಳದ ಕೋಯಿಕೋಡಿನಲ್ಲಿ ಒಂದು ಮಗುವಿಗೆ ಮೆದುಳು ತಿನ್ನುವ ಅಪಾಯಕಾರಿ ಅಮೀಬಾದಿಂದ ಮಗು ಸಾವನ್ನಪ್ಪಿರುವ ವಿಷಯ ನಿಮಗೆಲ್ಲ ತಿಳಿದೇ ಇದೆ. ಇದು ಹೇಗೆ ಹರಡುತ್ತೆ, ಇದರ ಮುಖ್ಯ ಲಕ್ಷಣಗಳೇನು, ಹೇಗೆ ನೀವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ. ಸೊ ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಬೇಕು ಅಂತ ಹೇಳ್ತೇನೆ. ಎಸ್, ಹಾಯ್, ಹೆಲೋ, ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಸೊ ನನ್ನ ಎಲ್ಲ ವಿಡಿಯೋಗಳಲ್ಲೂ ನಾನು ಮೊದಲನೇದಾಗಿ ಹೇಳೋದು ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ. ಎಸ್, ಅಫ್ಕೋರ್ಸ್ ಇವತ್ತಿನ ಒಂದು ಜೀವನದಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾದದ್ದು ಏನಂತ ಕೇಳಿದ್ರೆ ಅದು ಆರೋಗ್ಯ ಅಂತಾನೆ ನಾನು ಹೇಳ್ತೇನೆ. ಓಕೆನಾ? ಸೊ ನೀವು ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅದಕ್ಕೋಸ್ಕರ ನಾನು ಇಂಟ್ರಡಕ್ಷನ್ನ ಮಿಡಲ್ ಅಲ್ಲಿ ಇಟ್ಕೊಂಡಿದ್ದೇನೆ. ಬಿಕಾಸ್ ಈ ಒಂದು ಮೆದುಳು ತಿನ್ನುವ ಅಮೀಬಾ ತುಂಬಾನೇ ಚರ್ಚಾ ವಿಷಯವಾಗಿದೆ. ಪ್ರಪಂಚದಾದ್ಯಂತ ಚರ್ಚಾ ವಿಷಯವಾಗಿರುವ ಈ ಒಂದು ಮೆದುಳು ತಿನ್ನುವ ಅಮೀಬಾ ಏನು, ಹಾಗೂ ಇದು ಹೇಗೆ ಹರಡುತ್ತೆ, ಇದರ ಲಕ್ಷಣಗಳೇನು, ಇದರಿಂದ ಹೇಗೆ ನೀವು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ಆದಷ್ಟು ಪ್ಲೀಸ್ ಶೇರ್ ಇಟ್ ಅಂತ ಹೇಳ್ತೇನೆ. ಅಂಡ್ ಡೂ ಬೆಸ್ಟ್ ಫಾರ್ ಯುವರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂತ ಹೇಳ್ತೇನೆ. ಸೊ ಯಾರಿಗೆಲ್ಲ ಈ ಒಂದು ವಿಷಯನ ಗೊತ್ತಿಲ್ವ ಅವ್ರ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ತಿಳಿಸಿ, ಮುಟ್ಟಿಸಿ, ಏನೆಲ್ಲ ಲಕ್ಷಣಗಳು ಬರುತ್ತೆ, ಹಾಗೆ ಹೇಗೆ ಎಚ್ಚರ ತಗೊಳ್ಬೇಕು ಅನ್ನೋದ್ರ ಬಗ್ಗೆ. ಸೊ ಬಿಕಾಸ್ ಇದಕ್ಕೆ ಈಗಾಗಲೇ ಯಾವುದೇ ರೀತಿಯಾದಂತಹ ಈ ಒಂದು ಮೆಡಿಸಿನ್ ಕಂಡು ಹಿಡಿದಿಲ್ಲ. ಹಾಗಾಗಿ ಎಚ್ಚರ ವಹಿಸದಿದ್ದಲ್ಲಿ ನಿಮ್ಮ ಜೀವಕ್ಕೆ ಕುತ್ತು ಆಗ್ಬಹುದು ಅಂತ ಹೇಳ್ತೇನೆ. ಸೊ ಇತ್ತೀಚೆಗೆ ಬೆಚ್ಚಿ ಬೀಳಿಸಿದ ವರ್ಲ್ಡ್ ನ್ಯೂಸ್ ಆಗಿರುವಂತಹ ಮೆದುಳು ತಿನ್ನುವ ರೋಗ ಅಥವಾ ಅಮೀಬಾ ಬಗ್ಗೆ ಹೇಳೋದಾದ್ರೆ, ಇದು ನೈಗ್ಲೇರಿಯಾ ಫ್ಲೋವರಿ ಎಂಬ ಮಸ್ತಿಷ್ಕ ಆರ್ ಮೆದುಳು ತಿನ್ನುವ ಅಮೀಬಾ. ಕಣ್ಣಿಗೆ ಕಾಣದ ಇಂತಹ ಜೀವಿಗಳನ್ನು ಅಮೀಬಾ ಎಂದು ಕರೀತಾರೆ. ಓಕೆನಾ? ಸೊ ನಿಮಗೆ ಅಮೀಬಾ ಅಂದ್ರೆ ಏನು ಅಂತಾನೆ ಗೊತ್ತೇ ಇರುತ್ತೆ. ಸೊ ಹಾಗಾಗಿ ಅಮೀಬಾ ಅಂತ ಹೇಳಿದ್ರೆ ಅದು ಮೈಕ್ರೋಸ್ಕೋಪ್ ಅಲ್ಲಿ ಮಾತ್ರ ನಿಮಗೆ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ನಿಮ್ಮ ಪ್ರತಿಯೊಂದು ಕೈ ಕಾಲುಗಳಲ್ಲೂ ನೀವು ಎಷ್ಟೇ ವಾಶ್ ಮಾಡಿದ್ರು ಆಗಿರ್ಲಿ, ನಿಮ್ಮ ಮುಖದಲ್ಲಿ, ನಿಮ್ಮ ಕೈಯಲ್ಲಿ, ನಿಮ್ಮ ಉಗುರುಗಳಲ್ಲಿ ಆಗಿರ್ಲಿ, ನೀವೆಷ್ಟೇ ವಾಶ್ ಮಾಡಿದ್ರು ಕೂಡ ಅಲ್ಲಿ ನಿಮಗೆ ಕಣ್ಣಿಗೆ ಕಾಣದಂತಹ ಕೀಟಗಳು, ಅಣುಗಳು ಇದ್ದೇ ಇರುತ್ತೆ. ಸೊ ಇದನ್ನ ಅಮೀಬಾ ಅಂತಾನೂ ಕೂಡ ಹೇಳುತ್ತೇವೆ. ಸೊ ಕಣ್ಣಿಗೆ ಕಾಣೋದಿಲ್ಲ. ಸೊ ಇದು ಫಂಗಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು. ಓಕೆ, ಸೊ ಏನಿದು ಮೆದುಳು ತಿನ್ನುವ ಅಮೀಬಾನ, ಏನಿದು ಅಂತ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತೀರಾ. ಸೊ ಹೇಗೆ ಇದು ಹರಡುತ್ತೆ, ಹಾಗೆ ಹೇಗೆ ಪ್ರವೇಶಿಸುತ್ತೆ, ಹಾಗೆ ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಅಂದ್ರೆ, ಮೊದಲು ನಿಮ್ಮ ದೇಹದಲ್ಲಿ ಇಂತಹ ಅಮೀಬಾ ಪ್ರವೇಶಿಸಿದರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಸೊ ಇದರ ಲಕ್ಷಣಗಳು 5 ರಿಂದ 12 ದಿನಗಳಿಂದ ನಿಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ನಿಮ್ಮ ದೇಹವನ್ನು ಅದು ಹೊಕ್ಕಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದು ಫಸ್ಟ್ ಡೇನೆ ನಿಮಗೆ ಒಂದು ಲಕ್ಷಣವನ್ನು ತೋರಿಸೋದಿಲ್ಲ. ಸೊ 5 ರಿಂದ ನಿಮ್ಮ ದೇಹವನ್ನು ಒಕ್ಕಿ 5 ರಿಂದ 12 ದಿನಗಳಿಂದ ಈ ಒಂದು ಕೆಲವರಲ್ಲಿ ಬೇಗ ಕಂಡು ಬರುತ್ತೆ, ಕೆಲವರಲ್ಲಿ ಲೇಟ್ ಆಗಿ ಕಂಡು ಬರುತ್ತೆ. ಸೊ ಈ ಒಂದು ಲಕ್ಷಣಗಳು ಕಾಣಬರುತ್ತೆ. ಸೊ ಏನಿದು ಲಕ್ಷಣಗಳು ಅಂತ ಹೇಳ್ತೇನೆ. ಸೊ ಈ ಒಂದು ಲಕ್ಷಣಗಳು ಯಾರಲ್ಲಿ, ತುಂಬಾ ಜನರಲ್ಲಿ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಹೇಳ್ತೇನೆ. ಸೊ ರೋಗ ನಿರೋಧಕ ಶಕ್ತಿ ಯಾರಿಗೆ ಜಾಸ್ತಿ ಇದೆಯೋ ಅವರಿಗೆ 12 ದಿನದಿಂದ ಕಾಣಿಸ್ಕೊಳ್ಬಹುದು. ಬಟ್ ಯಾರಿಗೆ ಕಮ್ಮಿ ಇದೆಯೋ ಈ ಒಂದು ಪವರ್ ಅವರಿಗೆ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಇದರ ಮುಖ್ಯ ಲಕ್ಷಣಗಳೇನು? ತೀವ್ರವಾದ ತಲೆನೋವು. ಫಸ್ಟ್ ಆಫ್ ಆಲ್ ತೀವ್ರವಾದ ತಲೆನೋವು ಇರುತ್ತೆ. ಓಕೆನಾ? ಸೊ ಇದರ ಮುಖ್ಯ ಲಕ್ಷಣಗಳು ಅಂತ ಹೇಳಿದ್ರೆ ತೀವ್ರವಾದ ತಲೆನೋವು ಇರುತ್ತೆ, ಸಹಿಸಿಕೊಳ್ಳೋಕೆ ಆಗೋದೇ ಇಲ್ಲ ಅಂತಹ ತಲೆನೋವು, ವಾಕರಿಕೆ ಇರುತ್ತೆ ಅಥವಾ ವಾಂತಿ ಇರುತ್ತೆ, ತೀವ್ರವಾದ ಬಿಡುವಿಲ್ಲದ ಈ ಒಂದು ಜ್ವರ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಮುಖ್ಯ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ವಾಕರಿಕೆ ಬಂದ್ರು, ನೀವು ವಾಂತಿ ಬಂದ್ರು, ಇದು ಕಾಮನ್ ಅಂತ ಇರ್ತೀರಾ. ಸೊ ತೀವ್ರವಾದ ತಲೆನೋವು, ಬಿಕಾಸ್ ಇದು ಮೆದುಳು ತಿನ್ನುವ ಕಾಯಿಲೆ. ಓಕೆನಾ? ಸೊ ಈ ಒಂದು ಅಮೀಬಾ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೆದುಳನ್ನು ತಿನ್ನುವ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ಮೆದುಳಲ್ಲೇ ಅಂದ್ರೆ ತಲೆನೋವು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದು ನೀವು ಎಷ್ಟೇ ಟ್ಯಾಬ್ಲೆಟ್ಸ್ ಆಗಿರಲಿ, ಮೆಡಿಸಿನ್ ತೆಗೆದುಕೊಂಡ್ರು ಕೂಡ ನಿಮ್ಮನ್ನು ಬಿಟ್ಟು ಹೋಗದ ಜ್ವರ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಕತ್ತು ನೋವು ಕೂಡ ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಇದು ಕತ್ತು ನೋವು ಕೂಡ ಉಂಟು ಮಾಡುತ್ತೆ. ತುಂಬಾ ಸುಸ್ತಾಗುವಂಥದ್ದು ಇದು ಪ್ರಾಥಮಿಕ ಲಕ್ಷಣಗಳಾಗಿರುತ್ತೆ ಅಂತ ನಾನು ಹೇಳ್ತೇನೆ. ಸೊ ಇದು ಪ್ರಾಥಮಿಕ ಲಕ್ಷಣಗಳು. ಸೊ ಇದೆಲ್ಲ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಪರ್ಸನ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳೇ. ಬಟ್ ಈ ಒಂದು ಲಕ್ಷಣಗಳು ನಿಮಗೆ ತುಂಬಾ ಕಾಣಿಸ್ಕೊಳ್ತಿದೆ ಆದ್ರೆ, ಅಥವಾ ಈ ಮುಂಚೆ ಬಂದಿದ್ದಕ್ಕಿಂತ ಈ ಒಂದು ಜ್ವರ ತುಂಬಾ ಆಗಿ ಕಾಣಿಸ್ಕೊಳ್ತಿದೆ, ಅಥವಾ ವ್ಯತ್ಯಸ್ತ ಕಾಣ್ತಾ ಇದೆ, ಅಥವಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಸ್ಟೇಜ್ ಅಥವಾ ಪ್ರಾಥಮಿಕ ಲಕ್ಷಣಗಳು. ಇನ್ನು ಸೆಕೆಂಡ್ ಸ್ಟೇಜ್ ನಲ್ಲಿ ಬಂದ್ಬಿಟ್ರೆ ಅಂತೂ ನಿಮ್ಮನ್ನ ಹಿಡಿದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂದ್ರೆ ಇದರ ಸೆಕೆಂಡ್ ಸ್ಟೇಜ್ 2 ನಲ್ಲಿ ನೀವು ಕೋಮಾ ಸ್ಟೇಜ್ ಕೂಡ ತೆರಳಬಹುದು. ಓಕೆನಾ? ಸೊ ನೀವು ಕೋಮಾ ಸ್ಟೇಜು ಕೂಡ ನೀವು ತಲುಪಬಹುದು. ಆದ್ರಿಂದಲೇ ಈ ರೋಗ ಲಕ್ಷಣಗಳಿದ್ರೆ ತಕ್ಷಣವೇ ಚೆಕಪ್ ನಡೆಸೋದು ಬಹುಮುಖ್ಯ ಅಂತ ಹೇಳ್ತೇನೆ. ಈ ಒಂದು ಅಮೀಬಾ ರೋಗ ಒಂದು ವ್ಯಕ್ತಿಯಲ್ಲಿ ಕಂಡು ಬಂದರೆ ಅದು ಅವನ ಒಂದು ಜೀವಕ್ಕೆ ಅಪಾಯವಾಗಬಹುದು. 97% ಸಾವು ಸಂಭವಿಸಬಹುದು.
ಅಂದರೆ ಫ್ಯಾಟಾಲಿಟಿ ರೇಟ್ ಈಸ್ ಹೈ ಎಟ್ 97%. ಓಕೆನಾ. ಸೊ 100ರಲ್ಲಿ 97% ಆ ಒಂದು ವ್ಯಕ್ತಿ ಸಾವನ್ನಪ್ಪುವ ಸಾಧ್ಯತೆ ಹೆಚ್ಚು. ರೋಗ ಕಂಡುಹಿಡಿಯೋದಕ್ಕೆ ಎಷ್ಟು ಲೇಟ್ ಆಗುತ್ತೋ ಅಷ್ಟೇ ಅಪಾಯಕಾರಿ ಈ ಒಂದು ರೋಗ. ಆದರೆ ಇದರ ಮುಖ್ಯ ಅಂಶ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವ ರೋಗ ಅಲ್ಲ. ಓಕೆನಾ. ಸೊ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವ ರೋಗ ಅಲ್ಲ. ಇದು ಕೊರೋನಾ ತರ ಆಗಿರ್ಲಿ ಅಥವಾ ಬೇರೆ ಒಂದು ನಿಫಾ ವೈರಸ್ ಅಂತ ನಮಗೆ ಗೊತ್ತಾಯಿದೆ. ಸೊ ಈ ಒಂದು ಕೊರೋನಾ ಆಗಿರಲಿ ಅಥವಾ ಕೋವಿಡ್ ಅಥವಾ ಈ ಒಂದು ನಿಫಾ ವೈರಸ್ ಏನಿದೆ ಈ ರೀತಿಯಲ್ಲಿ ಮನುಷ್ಯರಿಂದ ಮನುಷ್ಯರಿಗೆ ಹರಡುವ ರೋಗ ಇದು ಅಲ್ಲ. ಓಕೆನಾ. ಸೊ ತುಂಬಾ ರೇರ್ ಆಗಿ ಕಂಡು ಬರುವ ಒಂದು ಅಮೀಬಾ ಮೆದುಳು ರೋಗ ಇದು. ಯಾವುದೇ ರೀತಿಯಲ್ಲಿ ಹೆದರಿಕೊಳ್ಳುವ ಅವಶ್ಯಕತೆ ನೀವು ಇಲ್ಲ. ಸೊ ಓಕೆನಾ. ಸೊ ಆದ್ರೆ ಕೆಲವೊಂದು ಮುಖ್ಯ ಅಂಶಗಳನ್ನು ನೀವು ಗಮನ ಹರಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ ಅಂತ ಹೇಳ್ತೇನೆ. ಸೊ ಕೇರಳದಲ್ಲಿ ಈಗಾಗಲೇ 5 ಜನ ಮೇ ಬಿ ರಿಪೋರ್ಟ್ ಆಗಿದೆ ಅಂತ ಅನ್ಕೋತಿದ್ದೇನೆ. ಸೊ ಈ ಒಂದು ಫಸ್ಟ್ ಕೇಸ್ ಕಂಡು ಬಂದಿದ್ದು 2016 ನಲ್ಲಿ, ಅದು ಕೂಡ ಒಂದು ಮಗುವಿನಲ್ಲೇ. ತದನಂತರ 2019, 2020, 2022 ಅಂಡ್ ಈಗ 2025ರಲ್ಲಿ ಈ ಒಂದು ಕೇಸ್ಗಳು ದಾಖಲಿಸಲಾಗಿದೆ. ಸೊ 5 ಜನರಲ್ಲಿ ಈ ಒಂದು ಕೇಸ್ಗಳು ಕಂಡು ಬಂದಿದೆ. ಸೊ ಇದು ಯಾಕೆ ಬರುತ್ತೆ ಅಂತ ನೆಕ್ಸ್ಟ್ ಕ್ವೆಶ್ಚನ್ ಅಲ್ವಾ. ಸೊ ಹೇಳ್ತೇನೆ. ಫಸ್ಟ್ ಆಫ್ ಆಲ್ ಅದಕ್ಕಿಂತ ಮುಂಚೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾದ ಕೆಲವು ಅಂಶಗಳಂದ್ರೆ ಇದು ಯಾವುದೇ ರೀತಿಯಲ್ಲಿ ಆಹಾರ ಸೇವನೆಯಿಂದ ಬರುವುದಿಲ್ಲ. ಓಕೆನಾ. ಸೊ ತುಂಬಾ ಜನ ಫುಡ್ ತಿಂದ್ರೆ ಬರುತ್ತೆ, ಈ ಫುಡ್ ತಿಂದ್ರೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಯಾವುದೇ ಖಂಡಿತ ಇಲ್ಲ, ಯಾವುದೇ ಆಹಾರ ಸೇವಿಸಿದ್ರು ಇದು ಬರೋದಿಲ್ಲ. ಓಕೆನಾ. ನೆಕ್ಸ್ಟ್, ಇದು ಮನುಷ್ಯರಿಂದ ಮನುಷ್ಯರಿಗೆ ಅಥವಾ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವ ರೋಗವಲ್ಲ. ಓಕೆ. ಇದು ಕೆಮ್ಮುವುದರಿಂದ ಆಗಿರಲಿ ಅಥವಾ ಸೀನುವುದರಿಂದ ಆಗಿರಲಿ, ಈ ಮುಂಚೆ ಹೇಗೆ ನೀವು ಕೋವಿಡ್ ಅನ್ನ ಫೇಸ್ ಮಾಡಿದ್ರು ಅಥವಾ ನಿಫಾ ವೈರಸ್ ಅನ್ನ ಫೇಸ್ ಮಾಡಿದ್ರು ಆ ರೀತಿಯಲ್ಲಿ ಹರಡುವಂತಹ ಒಂದು ರೋಗ ಲಕ್ಷಣವಲ್ಲ. ಓಕೆನಾ. ಸೊ ನೆನಪಿಟ್ಕೊಳ್ಳಿ, ಯಾವುದೇ ರೀತಿಯಲ್ಲಿ ಆಹಾರವನ್ನು ಸೇವಿಸುವಾಗ ಇದು ಬರುವುದಿಲ್ಲ. ಯಾವುದೇ ರೀತಿಯಾಗಿ ಕೆಮ್ಮುವಾಗ, ಸೀನುವಾಗ, ಶೇಕಿಂಗ್ ಮಾಡೋದ್ರಿಂದಾಗಲಿ ಇದು ಬರೋದಿಲ್ಲ. ಮನುಷ್ಯರಿಂದ ಮನುಷ್ಯರಿಗೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವ ರೋಗ ಇದು ಅಲ್ಲ. ಓಕೆನಾ. ಎಸ್. ಮತ್ತೆ ಹೇಗೆ ಹರಡುತ್ತೆ ಈ ಒಂದು ರೋಗ ಅಂತ ಕೇಳ್ತೀರಾ? ಖಂಡಿತ ಹೇಳ್ತೇನೆ. ಇದು ಮಲಿನ ನೀರಿನಲ್ಲಿ ಅಥವಾ ಕಲುಷಿತ ನೀರಿನಿಂದ ಬರುತ್ತೆ. ಓಕೆನಾ. ಸೊ ಮಲಿನ ನೀರಿನಿಂದ ಅಥವಾ ನಿಂತು ಹೋದ ಕಲುಷಿತ ನೀರಿನಿಂದ ನಿಮ್ಮ ದೇಹಕ್ಕೆ ಇದು ಪ್ರವೇಶಿಸುತ್ತೆ. ಇಂತಹ ಕಲುಷಿತ ನೀರಿನಲ್ಲಿ ಸ್ನಾನ ಮಾಡುವುದರಿಂದಾಗಿರ್ಲಿ, ಈ ಒಂದು ನೀರನ್ನು ಕುಡಿಯುವುದರಿಂದಾಗಿರ್ಲಿ ಅಥವಾ ಅಲ್ಲಿ ಆಟ ಆಡುವುದರಿಂದಾಗಿರ್ಲಿ ಈ ರೋಗ, ಅಥವಾ ಅಲ್ಲಿ ಆ ಒಂದು ನೀರಿನಿಂದ ನೀವು ಮುಖ ತೊಳೆಯೋದ್ರಿಂದಾಗಿರ್ಲಿ ನಿಮ್ಮ ಮೂಗಿನ ಮೂಲಕ ನಿಮ್ಮ ಮೆದುಳಿಗೆ ಇದು ಪ್ರವೇಶಿಸುತ್ತೆ. ಹಾಗಾಗಿ ಇಂತಹ ಸ್ನಾನ ಮಾಡುವುದರಿಂದಾಗಿರ್ಲಿ, ನೀರನ್ನು ಕುಡಿಯೋದ್ರಿಂದಾಗಿರ್ಲಿ, ಮುಖ ತೊಳೆಯೋದ್ರಿಂದಾಗಿರ್ಲಿ, ಆಟವಾಡೋದ್ರಿಂದಾಗಿರ್ಲಿ ಇಂತಹ ಕಲುಷಿತ ನೀರಿನಲ್ಲಿ ನೀವು ಮಾಡುವುದಾದ್ರೆ ಈ ರೋಗ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ. ಸೊ ಈ ಅಮೀಬಾದ ಪ್ರಧಾನ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ದ ಪರ್ಪಸ್ ಆಫ್ ದಿಸ್ ಅಮೀಬಾ ಅಂತ ಹೇಳಿದ್ರೆ ಇದು ಮೆದುಳು ತಿನ್ನುವಂಥದ್ದು. ಸೊ ಇದರ ಒಂದು ಮುಖ್ಯ ಅಂಶವಂತ ಹೇಳಿದ್ರೆ ಇದು ಮೆದುಳು ತಿನ್ನುವ ಕಾಯಿಲೆ. ಸೊ ಹೇಗೆ ನೀವು ಈ ಒಂದು ಟ್ಯೂಬರ್ಕುಲೋಸಿಸ್ TB ಏನಿದೆಯೋ, ಸೊ ಇದು ಆ ಒಂದು ಟ್ಯೂಬರ್ಕುಲೋಸಿಸ್ ಅನ್ನೋ ಆ ಒಂದು ಅಣು ಹೇಗೆ ನಿಮ್ಮ ದೇಹವನ್ನ ದುರ್ಬಲಗೊಳಿಸುತ್ತೋ ಅದು ಕೂಡ ಅಷ್ಟೇ ಆ ಒಂದು ನಿಮ್ಮ ದೇಹದಲ್ಲಿರುವ ಪೋಷಕಾಂಶಗಳಲ್ಲಿ ಏನೇ ತಿಂದ್ರೂ ಕೂಡ ನಿಮ್ಮ ದೇಹದಲ್ಲಿ ಏನೇ ಮಾಡಿದ್ರು ಕೂಡ ಅದು ಹೀರ್ಕೊಳ್ಳುತ್ತಾ ತಿನ್ನುತ್ತೆ. ಹಾಗೇನೆ ಇದು ಕೂಡ ಮೆದುಳು ತಿನ್ನುವ ಒಂದು ಕಾಯಿಲೆ. ಸೊ ಈಗ ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳ್ತೀರಲ್ವಾ. ಸೊ ಖಂಡಿತವಾಗ್ಲೂ ತಡೆಗಟ್ಟಬಹುದು. ಸೊ ಇದರ ಬಗ್ಗೆ ಯಾರು ಕೂಡ ತುಂಬಾ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಸದ್ಯದ ಮಟ್ಟಿಗೆ ಇಲ್ಲ. ಬಿಕಾಸ್ ನೀವು ಯಾರು ಕೂಡ ಈ ಒಂದು ಮಕ್ಕಳೇ ಈ ಒಂದು ಕೆಸರಿನಲ್ಲಿ ಆಗಿರ್ಲಿ ಅಥವಾ ಈ ಒಂದು ಕಲುಷಿತ ನೀರಿನಲ್ಲಿ ಆಟವಾಡ್ತಾರೆ ಹೊರತು ಮೆಚ್ಯೂರ್ಡ್ ಆಗಿರೋರು ಯಾರು ಕೂಡ ಈ ಒಂದು ಕಲುಷಿತ ನೀರಿನಲ್ಲೆಲ್ಲ ಆಟ ಆಡ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವರಿಗೆ ಈ ಒಂದು ರೋಗ ಕಂಡು ಬಂದಿಲ್ಲ ಇದುವರೆಗೂ. ಮಕ್ಕಳಲ್ಲೇ ಕಂಡು ಬರ್ತಾ ಇದೆ. ಬಿಕಾಸ್ ಏಕಪ್ಪ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ಒಂದು ಕಲುಷಿತ ನೀರಿನಲ್ಲಿ ಆಟವಾಡುವವರೇ ಅಲ್ವಾ. ಸೊ ಹಾಗಾಗಿ ಪೇರೆಂಟ್ಸ್ ಸ್ವಲ್ಪ ಎಚ್ಚರ ವಹಿಸ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಇದರ ಫಸ್ಟ್ ಏಡ್ ಏನಂತ ಹೇಳಿದ್ರೆ, ಸುರಕ್ಷಿತರಾಗಿರಿ. ಮಲಿನವಾದ ನೀರಿನಲ್ಲಿ ಸ್ನಾನ ಮಾಡುವುದಾಗಿರ್ಲಿ ಅಥವಾ ಮುಖ ತೊಳೆಯುವುದಾಗಿರ್ಲಿ ಅಥವಾ ಆಟವಾಡುವುದಾಗಿರ್ಲಿ ಅಥವಾ ಆ ಒಂದು ನೀರನ್ನು ಕುಡಿಯುವುದಾಗಿರ್ಲಿ ಮಾಡಬೇಡಿ ಅಂತ ಹೇಳ್ತೇನೆ. ಓಕೆನಾ. ಸೊ ಇದನ್ನ ಮಾಡಿದ್ರೆ ಇದು ಖಂಡಿತವಾಗ್ಲೂ ನಿಮ್ಮ ಮೂಗನ್ನ ಅಥವಾ ಬಾಯಿನ ಪ್ರವೇಶಿಸಿ ನಿಮ್ಮ ಮೆದುಳನ್ನ ತಲುಪುತ್ತೆ. ಹಾಗಾಗಿ ಇಂತಹ ಕಲುಷಿತ ನೀರು ಎಲ್ಲಾದ್ರೂ ಕಟ್ಟಿ ನಿಂತಿದ್ರು ಕೂಡ ಅದನ್ನ ತೆಗ್ಬಿಡಿ ಅಥವಾ ಅಲ್ಲಿ ಏನಾದ್ರೂ ಒಂದು ಉಪಾಯವನ್ನ ಮಾಡಿ ಆ ಒಂದು ನೀರನ್ನ ಸ್ವಚ್ಛಗೊಳಿಸಿ ಅಂತ ಹೇಳ್ತೇನೆ. ಸೊ ಅದರಲ್ಲಿ ನೀವು ಆಟವಾಡೋದಾಗಿರ್ಲಿ ಅಥವಾ ಅಲ್ಲೇ ನೀವು ಏನಾದ್ರೂ ನಿಮ್ಮ ಮುಖವನ್ನ ಕೈಯನ್ನ ಮುಟ್ಟುದಾಗಿರ್ಲಿ, ಕೈಯಿಂದ ಮುಟ್ಟಿ ಆ ಒಂದು ನೀರನ್ನ ಮುಖ ಒರೆಸೋದಾಗ್ಲಿ ಇದನ್ನೆಲ್ಲ ಮಾಡ್ಕೋಬೇಡಿ ಅಂತ ಹೇಳ್ತೇನೆ. ಓಕೆನಾ. ಸೊ ಇದು ಮೇನ್ ಆಗಿ ಉಷ್ಣ ವಲಯದಲ್ಲಿ ಕಾಣ ಸಿಗುತ್ತೆ ಈ ಒಂದು ವೈರಸ್. ಓಕೆನಾ. ಸೊ ಉಷ್ಣ ಅಂಶ ಹೆಚ್ಚು ಎಲ್ಲಿರುತ್ತೋ ಅಥವಾ ಬಿಸಿ ಆಗಿರುತ್ತೆ ಸ್ವಲ್ಪ ನೀರು ಅಲ್ವಾ. ಸೊ ಎಲ್ಲೋ ಒಂದು ಹೊಳೆ ಆಗಿರ್ಲಿ ಅಥವಾ ಕಟ್ಟಿನಿಂತ ನೀರು ಪೌಂಡ್ ಏನಿದೆ ಅಲ್ಲಿ ಅಲ್ಲ ಈ ಒಂದು ಉಷ್ಣ ಆಗಿರುತ್ತೆ. ಈ ಒಂದು ತುಂಬಾ ಜನ ಹೇಳ್ತಾರೆ ಬಿಸಿ ಆದ್ರೆ ಯಾವುದೇ ಅಮೀಬಾ ಕೀಟಾಣುಗಳು ಇರುವುದಿಲ್ಲ ಅಂತ. ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಇದು ಉಷ್ಣ
ಉಷ್ಣ ವಲಯ ಎಲ್ಲಿ ಇರುತ್ತೋ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಕೇರಳದಲ್ಲಿ ಉಷ್ಣ ಜಾಸ್ತಿ, ಸೊ ಅಲ್ಲಿ ಈ ಒಂದು ರೋಗ ಕಾಣಿಸ್ತಾ ಇದೆ. ಓಕೆನಾ. ಸೊ ಸಿನ್ಸ್ 2016 ಇಂದ 2025 ತನಕ ಈ ಒಂದು 5 ಕೇಸ್ಗಳು ರೆಕಾರ್ಡ್ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬಂದೇ ಬರುತ್ತೆ ಎಲ್ರಿಗೂ ಕೂಡ. ಸೊ ತುಂಬಾ ಎಚ್ಚರವಾಗಿರಿ ಅಂತ ಹೇಳ್ತೇನೆ. ಸೊ ಈ ಒಂದು ನೀರಿನಿಂದ ಬರುತ್ತೆ, ಕಲುಷಿತ ನೀರಿನಿಂದ, ಮಲಿನ ನೀರಿನಿಂದ ಈ ಒಂದು ರೋಗ ಹರಡುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಎಚ್ಚರವಹಿಸಿ, ನಿಮ್ಮ ಮಕ್ಕಳನ್ನ ಎಚ್ಚರವಹಿಸಿ ಅಂತ ಹೇಳ್ತೇನೆ. ಓಕೆನಾ. ಸೊ ಇವತ್ತಿನ ಒಂದು ಜನರೇಷನ್ ಅಲ್ಲಿ ಎಲ್ಲವೂ ಕೂಡ ಎಚ್ಚರವಹಿಸಿ ನೀವು ಮಾಡಬೇಕಾಗುತ್ತೆ ಅಂತ ಹೇಳ್ತೇನೆ. ಸೊ ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಡೌಟ್ ಇದ್ರೆ ಖಂಡಿತವಾಗ್ಲೂ ನನ್ನ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಸೊ ಏನಾದ್ರೂ ಡೌಟ್ ಇದ್ರೆ ಮುಚ್ಚು ಮರೆಯಲಿದೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು, ಧನ್ಯವಾದಗಳು.